ನಿತಿನ್ ಕಾಮತ್ ಅಂತೇಳಿ ಜಿರೋದಾ ಅಂತೇಳಿ ಒಂದು ಸಂಸ್ಥೆಯ ಫೌಂಡರ್ ಇದ್ದಾರೆ. ಅವ್ರು ಹೇಳ್ತಾರೆ, ಭಾರತದ ಅನೇಕರು ದಿವಾಳಿ ಆಗೋದಕ್ಕೆ ಒಂದು ಅನಾರೋಗ್ಯ ಸಾಕು ಅಂತ ಹೇಳಿ. ಒಂದ್ಸರಿ ಅನಾರೋಗ್ಯಕ್ಕೆ ತುತ್ತಾದ್ರೆ 5 ರಿಂದ 10 ಲಕ್ಷ ರೂಪಾಯಿ ಸಣ್ಣ ಅನಾರೋಗ್ಯಕ್ಕೆ ಖರ್ಚಾಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಪ್ರತಿಯೊಬ್ರು ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನು ತಗೋಬೇಕು. ಹೌದಪ್ಪ, ನೀನೇನೋ ದುಡ್ಡಿರೋರಿಗೆ ಹೇಳ್ತಿದ್ಯಾ, ದುಡ್ಡಿಲ್ದೇ ಇರೋರು ಏನ್ ಮಾಡ್ಬೇಕು ಅಂದ್ರೆ ಆಯುಷ್ಮಾನ್ ಭಾರತ್ ಅಂತ ಸ್ಕೀಮ್ ಇದೆ, ದಯವಿಟ್ಟು ಅದರಲ್ಲಿ ಮಾಡ್ಕೋಬೇಕು. ಇಲ್ಲ ನಮಗ್ ಶಕ್ತಿ ಇದೆ ಅಂತ ಹೇಳಿದ್ರೆ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಗಳಿರ್ತವೆ, ದಯವಿಟ್ಟು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಗಳನ್ನ ಮಾಡಿಸ್ಕೊಳ್ಳಿ. ಹಾಗಾದ್ರೆ ಈಗ ನೋಡಿ, ತುಂಬಾ ಜನರಿಗೆ ಪ್ರಶ್ನೆ ಬರ್ಬೋದು, ನಮಗೆ ಯಾವಾಗ್ಲೂ ಏನ್ ಆತಂಕ ಇರುತ್ತೆ ಅಂದ್ರೆ, ಮನೇಲಿ ಅಪ್ಪನೋ ಅಮ್ಮನೋ ದುಡಿಯಕ್ ಹೋಗಿದ್ದಾರೆ, ಅವ್ರ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ, ಅಥವಾ ಮಗ ದುಡಿತಿದ್ದಾನೆ ಅವನ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಆ ಕುಟುಂಬಕ್ಕೆ ದಿಕ್ಕ್ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೂ ಉತ್ತರ ಇದೆ. ಅದು ಏನಪ್ಪಾ ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಅಂತೇಳಿ ಒಂದು ಪ್ರಾಡಕ್ಟ್ ಇದೆ. ಅದೇನಂದ್ರೆ, ಯಾವುದೇ ವ್ಯಕ್ತಿ ದುಡಿತಿರ್ತಾನೆ, ಅವನು ಸಾವನ್ನಪ್ಪಿದ ಅಂತ ಹೇಳಿದ್ರೆ ಆ ಕುಟುಂಬಕ್ಕೆ 50 ಲಕ್ಷ, 30 ಲಕ್ಷ, 1 ಕೋಟಿವರೆಗೆ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳುವಂತ ಒಂದು ಆಯ್ಕೆ ಇದೆ. ಹಣ ನನಗೆ ಜಾಸ್ತಿ ಇಲ್ಲ, ನಾನು ಇನ್ಶೂರೆನ್ಸ್ ತಗೋಬೇಕಲ್ಲ, ಏನ್ ಮಾಡೋದು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಸರ್ಕಾರದ ಕೆಲವು ಸ್ಕೀಮ್ಗಳಿವೆ. ಅದನ್ನ ಹೇಳ್ತೀನಿ ನೋಡಿ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತ ಹೇಳಿ 18 ವರ್ಷದಿಂದ 50 ವರ್ಷದವರೆಗೆ ಇರೋರಿಗೆ ಕವರೇಜ್ ಅನ್ನ ಕೊಡ್ತಾರೆ. 2 ಲಕ್ಷ ರೂಪಾಯಿ ಕವರೇಜ್ ಇರುತ್ತೆ. ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ವ್ಯಕ್ತಿಯ ಜೀವಕ್ಕೆ ಹಾನಿ ಆದ್ರೆ ಆ 2 ಲಕ್ಷ ರೂಪಾಯಿಯನ್ನ ಕುಟುಂಬಕ್ಕೆ ಕೊಡ್ತಾರೆ. ಸಣ್ಣ ಮೊತ್ತ ಅನ್ಸ್ಬೋದು, ಆದ್ರೆ ಬರೀ 436 ರೂಪಾಯಿಗೆ ಈ ಇನ್ಶೂರೆನ್ಸ್ ಸರ್ಕಾರದ ವತಿಯಿಂದ ಸಿಗುತ್ತೆ. ಮತ್ ನೋಡಿ, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಯಾರು ಅಪಘಾತದಿಂದ ಸಾವನ್ನಪ್ಪಿದ್ರೆ ಈ ಇನ್ಶೂರೆನ್ಸ್ ನಲ್ಲಿ 2 ಲಕ್ಷ ರೂಪಾಯಿ ಸಿಗುತ್ತೆ. ಈ ಇನ್ಶೂರೆನ್ಸ್ ನ ಕಾಸ್ಟ್ ಎಷ್ಟು ಅಂದ್ರೆ ಬರೀ 20 ರೂಪಾಯಿ. ವರ್ಷಕ್ಕೆ 20 ರೂಪಾಯಿ ಕಟ್ಟಿದ್ರೆ ಅಪಘಾತದಿಂದ ಯಾರಾದ್ರೂ ತೀರ್ಕೊಂಡ್ರೆ ಆ ಇನ್ಶೂರೆನ್ಸ್ ಇದ್ರೆ ಆ ವ್ಯಕ್ತಿಗೆ, ಆ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.